ಕೇಳಿದ್ರೆ ಹೇಳ್ತಾರ ಇಲ್ರಿ ಮೊನ್ನೆ ಒಂದು 15 ಗಾಡಿ 10-8 ಟನ್ ವೇರಿಯೇಷನ್ ಆಗಿ ಓವರ್ಲೋಡ್ ಆಗಿತ್ರಿ ಅಂತ ಒಪ್ಕೊಂತಾರ. ಹಂಗಂದ್ರೆ ಒಪ್ಪಗೊಂಡ ಮೇಲೆ ಇದರಲ್ಲಿ ಯಾರು ಅಕ್ರಮ ಐತಿ ಹೇಳ್ತಾರ. ಮೈನಿಂಗ್ ಡಿಪಾರ್ಟ್ಮೆಂಟ್ ದವ್ರು ಹೇಳ್ತಾರ. ಕೇಳಿದ್ರೆ ಇಲ್ರಿ ಅಧ್ಯಕ್ಷರೇ ಹಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಡಿಯೋ ಮಾನಿಟರಿಂಗ್ ಐತಿ, GPS ಟ್ರ್ಯಾಕಿಂಗ್ ಐತಿ, ಹಾಗೆಲ್ಲ ಮಾಡಕ್ ಬರಲ್ಲ, ರಾಯಲ್ಟಿ ತುಂಬಿದ ಮ್ಯಾಲ ಗಾಡಿ ಓಡಕ್ ಐತಿ ಅಂತ ಹೇಳ್ತಾರ. ಅಲ್ರಿ ಸಾಹೇಬ್ರ, ರಾಯಲ್ಟಿ ತುಂಬಿದ ಮ್ಯಾಲ ಎಲ್ಲಾ ವಿಡಿಯೋ ಮಾನಿಟರಿಂಗ್ ಆಗ್ತದ, GPS ಆಗ್ತದ ಅಂದ್ರೆ ನಿಮಗ್ ಕಣ್ಣಿಗೆ ಕಾಣಲಿಲ್ಲೇನೋ 60 ಟನ್ ಗಾಡಿ ಹೆಂಗ್ ಲೋಡ್ ಆಯ್ತು, ಹೆಂಗ್ ವೇಬ್ರಿಜ್ದಲ್ಲಿ ಪಾಸ್ ಆಯ್ತು, ನಿಮಗ ವಿಡಿಯೋ ಮಾನಿಟರಿಂಗ್ ದಲ್ಲಿ ಕಾಣಲಿಲ್ಲೇನೋ? ಏನು ಮಾಡದ್ರಿ? ಇಲ್ರಿ ಅದ್ರಾಗ ರಾಯಲ್ಟಿ ತುಂಬಿದ್ರೆ ಗಾಡಿ ಪಾಸ್ ಆಗಲ್ಲ ಅಂತ ಹೇಳ್ತೀರಿ. ನಿಮಗೆ ಇದೇ ಕಣ್ಣಿಗೆ ಕಾಣ್ತಾ ಇಲ್ಲ, ರಾಯಲ್ಟಿ ತುಂಬಿದ ಏನು ಕಾಣ್ತೈತಿ? ಒಂದು ಗಾಡಿಗೆ ರಾಯಲ್ಟಿ ತುಂಬ್ತೀರಿ, 4 ಗಾಡಿ ಲಿಫ್ಟ್ ಮಾಡ್ತೀರಿ. ಎಷ್ಟು ಅಕ್ರಮವಾಗಿ ನಡೀತಾ ಇದೆ ಇಲ್ಲಿ ಗಣಿಗಾರಿಕೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿ ನಡೆಯುವಂತ ಮಾಲಿನ್ಯ ಇಡೀ ಗೋವಾ, ಬೆಳಗಾವಿ, ಬಾಗಲಕೋಟ್ ಎಲ್ಲ ಭಾಗದ ವೇಸ್ಟೇಜ್, ಮೆಡಿಸಿನ್ ಎಲ್ಲಾನು, ಪ್ಲಾಸ್ಟಿಕ್ ಎಲ್ಲಾನು ತಂದು ತಾವು ಇಲ್ಲಿ ಸುಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಬೈಲರಿಗೆ ಹಾಕ್ತೀರಿ. ಆ ಸುಟ್ಟಂತ ಪ್ಲಾಸ್ಟಿಕ್, ಮೆಡಿಸಿನ್, ಅದರಿಂದ ಬಿಡುಗಡೆ ಆಗುವಂತ ವಿಷಕಾರಿ ಮಾಲಿನ್ಯ ಯಾರ ಉಸಿರಿಗೆ ತಟ್ಟುತ್ತೈತದು? ಇರುವಂತ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಮುಗ್ಧ ಮಕ್ಕಳು ಅವರ ಮೇಲೆ ಪರಿಣಾಮ ಬೀರಲ್ಲ. ಹೇಳಿದ್ರೆ ಹೇಳ್ತಾರ ಮಾಲಿನ್ಯ ಬೋರ್ಡ್ದವರು, ಅದು ಕೆಮಿಕಲ್ ರಿಯಾಕ್ಷನ್ ಆಗಂಗಿಲ್ರಿ, ಅದು ಆಗಂಗಿಲ್ಲ, ಅಷ್ಟು ಟೆಂಪರೇಚರ್ ಬರ್ನ್ ಆಕೈತಿ ಅಂತ ಹೇಳ್ತಾರ. ಅಲ್ರಿ ಕೆಮಿಕಲ್ ಅದು ಸುಟ್ಟದ ಮೇಲೆ ಪ್ಲಾಸ್ಟಿಕ್ ಏನಾದ್ರೂ ಸುಗಂಧ ಬರ್ತದ? ಸುಟ್ರ ಪ್ಲಾಸ್ಟಿಕ್ ಸುಟ್ರ ಸುಗಂಧ ವಾಸನೆ ಬರ್ತೈತಿ? ಒಂದು ಟೈರ್ ಸುಟ್ರ ಸುಗಂಧ ವಾಸನೆ ಬರ್ತೈತಲ್ಲ? ಅದ್ರ ಶ್ರೀಗಂಧ ಅದು ಹೇಳ್ತಾರ ಸ್ಮೆಲ್ ಬರಂಗಿಲ್ಲ ಅಂತ. ಮತ್ತೆ ಸ್ಮೆಲ್ ಬರಂಗಿಲ್ಲ ಅಂತಂದ್ರೆ ನಾವು ಹೇಳಿದೇವೆ ಮಾಸ್ಕ್ ಇಲ್ದೆ 10 ನಿಮಿಷ ಅಡ್ಡಾಡಬಾರು ಸಾಮ ಅಂತ ಒಳಗೆ ಹೇಳಿದೇವೆ. ಇಲ್ರಿ ವಾಪಸ್ ಬರೋದು ಗ್ಯಾರಂಟಿನೂ ಸಿಗಂಗಿಲ್ಲ ಅಂತ ಹೇಳ್ತಾರ ಅವ್ರು. ಒಳಗೆ ಹೋದವ್ರು ಹಿತ್ತಲ ಬಾಗ್ರೆ ಆ ಕಡೆ ಓಡಿ ಹೋದ್ರು, ಅವರು ವಾಪಸ್ ಬರಲೇ ಇಲ್ಲ, ಮತ್ತೆ ಬಂದು ಹಿಡಿದಾರ ನಮಗಂತ ಹೇಳಿ. ಇಂಥ ಅಧಿಕಾರಿಗಳು ಸೇರ್ಕೊಂಡಾಗ ಎಲ್ಲಿ ನಮಗೆ ನ್ಯಾಯ ಸಿಗ್ತೈತಿ? ಹೋರಾಟಕ್ಕೆ ಎಲ್ಲಿ ರೈತರಿಗೆ ನ್ಯಾಯ ಸಿಗ್ತೈತಿ? ಕಳೆದ 10-15 ವರ್ಷಗಳಿಂದ ಇಲ್ಲಿ ನಡೆಯುವಂತ ಅಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಕಚೇರಿ ಅಲಿದು ನಮ್ಮ ರಂಗಪ್ಪಣ್ಣವ್ರಿಗೆ ಮತ್ತು ಸುರೇಶ್ ಅವ್ರಿಗೆ ಸಾಕು ಬೇಸತ್ತಾಗಿ ಅವ್ರ ತಲೆ ಮೇಲೆ ಗಂಟು ಕಟ್ಕೊಂಡು ಹೊತ್ಕೊಂಡು ಕುಂದ್ರಂತ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಈಗ ಬೇರೆ ವಿಧಿ ಏನೂ ಇಲ್ಲ, ಉಳಿದಿಲ್ಲ ಇಲ್ಲಿ. ಅದಕ್ಕೆ ಏನಾದ್ರೂ ಮಾಡಿ ಸಮಜಾಯಿಸಿ ಕೊಟ್ಟು 10-15 ದಿನ ಕಾಲಾವಕಾಶ ತಗೊಂಡು ರೈತರನ್ನ ಎಬ್ಬಿಸ್ಬಿಟ್ರಾಯ್ತು. ಮುಂದೆ ಯಾರನೋ ಇಲ್ಲಿ ಕೇಳಂಗಿಲ್ಲ, ಇವ್ರು ಎಕಡೆ ಹೋಗ್ತಾರ, ಇವ್ರು ಈ ಕಡೆ ಹೋಗ್ತಾರೆ, ಮತ್ತೆ ಯಥಾಸ್ಥಿತಿ ಮುಂದುವರಿತದ. ನಾವು ಅದಕ್ಕ ಹೇಳಿದೇವೆ, ನೀವು ನಮ್ಮನ್ನು ಎಬ್ಬಿಸಿದ್ರೆ ರೈಟಿಂಗ್ ಕೊಟ್ಟು ಹೇಳ್ರಿ, ಲಿಖಿತವಾಗಿ ಬರೆದು ಕೊಟ್ಟು ನಮಗೆ ಹೇಳ್ರಿ. ನೀವು ಭರವಸೆ ಬೇಡ, ಈ ಭರವಸೆ ನ್ಯಾಯ ಸಿಗುತ್ತದನ್ನೋ ಭರವಸೆ ಇಟ್ಟುಕೊಂಡೆ 20 ವರ್ಷಗಳಿಂದ ಇಲ್ಲಿ ರೈತರು ಸುಮ್ಮನೆ ಕಾದಿದಾರ. ತಾಳ್ಮೆಯಿಂದ ರೈತರು ಕಾದಿದಾರ. ಈ ಭರವಸೆಯನ್ನು ನೀವು ಎಂದೋ ಉಳಿಸ್ಕೋಬೇಕಾಗಿತ್ತು. ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಂದೋ ಅದನ್ನ ಉಳಿಸ್ಕೋಬೇಕಾಗಿತ್ತು. ಈ ಭರವಸೆ, ವಿಶ್ವಾಸವನ್ನ ಇವತ್ತು ಯಾಕೆ ನಮಗ ವಿಶ್ವಾಸ, ಭರವಸೆ ಅನ್ನುವಂತ ಮಾತನ್ನ ಯಾಕೆ ಮಾಡ್ತಿದ್ರಿ ಅಂತ ನಾವು ಕೇಳಕತ್ತೀವಿ. ನಾವು ಶಾಂತಿಯುತ ಪ್ರತಿಭಟನೆ ಮಾಡಕತ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡಕತ್ತೀವಿ. ಜಿಲ್ಲಾಡಳಿತಕ್ಕ, ನಾವು ತಾಲೂಕು ಆಡಳಿತಕ್ಕ ನಾವು ಇನ್ನೂ ಕೂಡ ನಾವು ಅವರಿಗೆ ಶಾಂತಿ ರೀತಿಯಿಂದ ಹೋರಾಟ ಮಾಡಿ ನಾವು ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿದೀವಿ. ನಾವು ಆರಂಭದಲ್ಲೇ ಹೇಳಿದೀವಿ ಏನು ಅಂತಂದ್ರೆ ನಮ್ಮ ಹೋರಾಟ ಹೆಂಗಿರ್ತದೆ ಅಂದ್ರೆ, ಈ ಕಾರ್ಖಾನೆಯ ಎಲ್ಲಾ ಗೇಟ್ಗಳಿಗೆ ಬೀಗ ಜಡಿದು, ಮೈನಿಂಗಿಗೆ ಗೂಟ ಜಡಿದು ಈ ರಸ್ತೆ ಬಂದ್ ಮಾಡ್ತೀವಿ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕ. ಆದ್ರೂ ಕಾನೂನನ್ನ ಕೈಗೆತ್ಕೋಬಾರ್ದು. ನಾವು ಹೋರಾಟಗಾರರು ಕಾಲಾವಕಾಶ ಕೊಡೋಣ. ನಾವು ಶಾಂತಿ ಪ್ರಿಯರು,
ಅಂತೇಳಿ ನಾವು ಕಾಲಾವಕಾಶ ಕೊಟ್ಟು ಕಾಯ್ತಾ ಇದ್ದೀವಿ. ನಾವು ಹೇಳಿದೀವಿ ನಿನ್ನೆ, ಕೇವಲ ನಾವು 10 ಜನ ಬೇಕಾದ್ರೂ 15 ಜನ ಆದ್ರೂ ನಿಮ್ಮ ವರದಿ ಬರುವವರೆಗೂ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಅದನ್ನು ಹೇಳಿದ್ದೇವೆ. ಯಾರಾದ್ರೂ ಕಿಡಿಗೇಡಿಗಳು ಇಲ್ಲಿ ನಮ್ಮ ಹೋರಾಟಕ್ಕೆ ಹತ್ತಿಕ್ಕುವಂತ ಏನಾದ್ರೂ ಪ್ರಯತ್ನ ಮಾಡಿದ್ರ ಅಂತವ್ರನ್ನ ಒಟ್ಟು ಒಳಗೆ ಹಾಕ್ರಿ. ಅವರನ್ನ ಮುಲಾಜಿಲ್ದೆ. ಅವರು ನಮ್ಮ ಹೋರಾಟಗಾರರಲ್ಲ, ನಮ್ಮ ರೈತರಲ್ಲ. ನಮ್ಮ ರೈತರ ಅಂತ ಕೆಲಸ ಮಾಡಂಗಿಲ್ಲ. ಬೀದಿಗಿಳಿಬೇಕಾದ್ರೆ ನಾವು ಎಲ್ಲ ಕಾನೂನುಬದ್ಧವಾಗಿ ಬೀದಿಗಿಳಿತೀವಿ. ತಾಳ್ಮೆ ಕಟ್ಟೆ ಹೊಡೆದ ಮೇಲೆ ನಾವು ಬೀದಿಗಿಳಿತೀವಿ. ಎಲ್ಲವನ್ನ ನಾವು ಮುನ್ನೆಚ್ಚರಿಕವಾಗಿ ಎಲ್ಲ ಸಂದೇಶ ಕೊಟ್ಟಿದ್ದೀವಿ. ಯಾಕಂತಂದ್ರೆ ನಾವು ಶಾಂತಿ ಪ್ರಿಯರು, ತಾಳ್ಮೆ ಪ್ರಿಯರು. ಆದ್ರೆ ಹಂಗ ಅಂತ ಹೇಳಿ ನಾವು ಹಿಂಗ ಕೂಡೋ ಜನನೂ ಅಲ್ಲ. ಯಾಕಂದ್ರೆ ಯಾವುದೇ ತಾಳ್ಮೆಗೂ ಒಂದು ಮಿತಿ ಇರ್ತೈತಿ, ಒಂದು ಅದಕ್ಕೆ ಆದಂತ ಒಂದು ಕೊನೆ ಅನ್ನೋದು ಇರ್ತೈತಿ. ನಾವು ಅದಕ್ಕೆ ಹೇಳಿವಿ, 1 ವಾರ ತಗೋತೀರಾ, 10 ದಿನ ತಗೋತೀರಾ, 15 ದಿನ ತಗೋರಿ, ಲಿಖಿತವಾಗಿ ನಮಗ ಬರೆದು ಕೊಡ್ರಿ, ನಾವು ಒಪ್ಪಿಕೊಡ್ತೀವಿ. ಯಾರಿಗಂತ ಕೇಳಿದ್ರಿ, ಯಾವಾಗಂತ ಕೇಳೋದು? ನಿನ್ನೆ ಮೊನ್ನೆನೆ ಪೊಲ್ಯೂಷನ್ ಬೋರ್ಡ್ ಡಿಡಿ ಚೇಂಜ್ ಆಗಿ ಹೋದ. ಒಂದೇ ದಿನದಾಗ ನಾವು ಬಂದು ಒಂದೇ ದಿನದಾಗ ರಾತ್ರಿ ಹೋಗ್ಬಿಟ್ಟವ. ಬೆಳಿಗ್ಗೆ ಆಗುದ್ರ ಹೊಸ ಮುಖನೇ ಬಂದ್ಬಿಟ್ಟೈತಿ. ಯಾರಿಗೆ ಕೇಳೋನು? ಅವ ಹೇಳ್ತಾನ, ಇಲ್ರಿ ನಾನು ಇವತ್ತು ಬಂದಿನಿ, ನನಗೇನು ಇದ್ರದ್ದು ಅಪ್ಡೇಟ್ ಇಲ್ಲ, ಮಾಹಿತಿ ಇಲ್ಲ. ಮತ್ತ ಸ್ಟಾರ್ಟ್ ಆಗ್ಯಾನಿ ದಿನ ಚಲೋ ಮತ್ ಹೇಳ್ತಾನ. ನಾವು ಆಲ್ರೆಡಿ ಜಡ್ಡಕ್ಕೆ ಬಂದು ನಿಂತಿರ್ತೀವಿ ಇಲ್ಲಿ. ಮತ್ತ ಇಲ್ಲ, ಯಾಕೆ ಇವ್ರಿಗೇನು ಗೊತ್ತಿರಲಿಲ್ಲ. ಇವ್ರು ಇಲ್ಲ ನಮಗೊಂದು 15 ದಿವಸ ಬೇಕ್ರಿ ಕಾಲಾವಕಾಶ. ಹಿಂಗ ಅಲದು ಸಾಕಾಗಿ ಸುಸ್ತಾಗಿ ಎಷ್ಟೋ ಮಂದಿ DC ಗಳು ಹೋಗ್ಯಾರ, AG ಗಳು ಹೋಗ್ಯಾರ, ತಹಸೀಲ್ದಾರ್ ಹೋಗ್ಯಾರ, ಎಲ್ಲರೂ ಟ್ರಾನ್ಸ್ಫರ್ ಆಗಿ ವರ್ಗಾವಣೆ ಹೋಗ್ಯಾರ. ಕೃಷಿ ಇಲಾಖೆ ಏನು ಕಣ್ಣು ಮುಚ್ಕೊಂಡು ಕೊಡ್ತೈತೇನ್ರಿ? ಇಲ್ಲೆಲ್ಲ ಕಾರ್ಖಾನೆ ಐತಿ, ಆಜು ಬಾಜು ಹಳ್ಳೆದಾವು. ಬೆಳೆಗಳ ಮೇಲೆ ಡಸ್ಟ್ ಬೀಳ್ತದೋ, ಏನ್ ಮಾಡ್ತದೋ, ರೈತರ ಪರಿಸ್ಥಿತಿ ಹೆಂಗೈತಿ ನಾವು ನೋಡ್ಬೇಕಲ್ವಾ? ನಾವು ಇದಕ್ಕ ಬಂದು ಕಂಪ್ಲೇಂಟ್ ಇಶ್ಯೂ ಮಾಡ್ಬೇಕಂತ ಅವ್ರು ಕಂಪ್ಲೇಂಟ್ ತಗೊಂಡು ಅವಾಗ ಎಲ್ಲವನ್ನ ಸರ್ವೆ ಮಾಡ್ತೀನಿ ಅಂತ ಹೇಳ್ತಿದಾರ. ಅಲ್ರಿ, ಯಾರು ಮಾಡ್ಬೇಕಾಗಿದ್ದ ಕೆಲಸ? ಅವರು. ಸರ್ಕಾರ ಅವರಿಗೆ ಜನರ ಸೇವೆ ಮಾಡ್ಲಿಕ್ಕ ಅವಕಾಶ ಕೊಟ್ಟೈತಿ. ಜನರ ಸೇವೆ ಮಾಡ್ಲಿಕ್ಕ, ಜನರ ಯೋಗಕ್ಷೇಮ, ಜನರ ಸುರಕ್ಷತೆಗಾಗಿ, ಜನರ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಒಂದು ಅವಕಾಶ ಅವರಿಗೆ ಮಾಡಿಕೊಟ್ಟಿರ್ತೈತಿ. ಅಂದ ಬಳಕ ಅವರ ಸ್ವಇಚ್ಛೆಯಿಂದ ಎಲ್ಲವನ್ನ ನೋಡಿ ಪರಿಶೀಲನೆ ಮಾಡಿ ಬೆಳೆ ಹಾನಿ ಈ ತರ ಆಗ್ಲಿಕ್ಕತ್ತದ ಈ ಭಾಗದೊಳಗ ಅಂತ ಹೇಳಿ ಹೇಳಬೇಕು. ಬಿಟ್ಟು ನಾವು ಹೇಳಿದಿನಲ್ಲ, ನಾವು ರಿಪೋರ್ಟ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ, ವರದಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಯಾವುದಕ್ಕೂ ನಾವು ಕಾಲಾವಕಾಶ ಇನ್ನು ಕೊಡಂಗಿಲ್ಲ. ನೋಡ್ತೀವಿ. ಈಗ ಆಲ್ರೆಡಿ ಕೃಷಿ ಇಲಾಖೆ ಏನ್ ಹೇಳಿದ್ರು, ನಮಗ 3 ದಿನಗಳವರೆಗೆ ನಮಗ ಕಾಲಾವಕಾಶ ಬೇಕು, ವರದಿ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಈಗ 2 ದಿನ ಆಯ್ತು. ಯಾವುದೇ ಪರಿಸ್ಥಿತಿಯಲ್ಲಿ ನಾಳೆ ನಮಗ ವರದಿ ಬರಬೇಕು, ಹೌದಲ್ರಿ? ನೋಡೋಣ ಅಂತ. ಯಾಕಂದ್ರೆ ಇಷ್ಟು ನಾವು ಕುಳಿತಿರು ವರದಿ ಬಂದಿಲ್ಲ ಅಂದ್ರೆ ಯಾವ ವಿಶ್ವಾಸ ಇಟ್ಕೊಂಡು ನಾವು ಹೋರಾಟ ಹಿಂದಕ್ಕೆ ತಕ್ಕೋಬೇಕಂತ ಹೇಳಿ ನಾವು ನಾಳೆ ಮಾತಾಡ್ಬೇಕಾಗ್ತದ. 3 ದಿನ ಮಾತು ಕೊಟ್ಟು ಹೋಗಿದಾರೆ ನಮಗ. ನಾವು ಅದಕ್ಕೆ ತಾಳ್ಮೆಯಿಂದ ಕಾಯಕತ್ತೀವಿ. ಇನ್ನೂ ನಾವು ರೈತ ಸಂಘಕ್ಕೆ ಕರೆ ಕೊಟ್ಟಿಲ್ಲ. ಇದು JK ಸಿಮೆಂಟ್ ಕಾರ್ಖಾನೆ ಗಮನ ಕೊಟ್ಟು ಕೇಳಬೇಕು. ರೈತ ಸಂಘಟನೆಗೆ ಇನ್ನೂ ನಮ್ಮ ಎಲ್ಲೆಲ್ಲಿ ಸೈನ್ಯ ಐತಿ, ರೈತ ಸೇನಾನಿಗಳಿಗೆ ಇನ್ನೂ ನಾವು ಕರೆ ಕೊಟ್ಟಿಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡಕತ್ತೀವಿ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಇದನ್ನ ಗಮನದಲ್ಲಿಟ್ಕೋಬೇಕು. ನಾವು ಕೇವಲ ಇಲ್ಲಿ 4 ಜನ, 100 ಜನ, 50 ಜನ ಕುಳಿತೀವಿ ಅಂದ ತಕ್ಷಣ ಇಷ್ಟೇ ಜನ ಅದರಂತ ಅಲ್ಲ. ನಾಳೆ ಮನಸ್ಸು ಮಾಡಿದ್ರೆ 10,000 ಜನ ಇಲ್ಲಿ ನಿಂದ್ರಾಕ ಜಾಗ ಇರಂಗಿಲ್ಲ. ನೆನಪಿರ್ಲಿ. ಇದನ್ನ ಎಲ್ಲ ಗಮನದಲ್ಲಿ ಇಟ್ಟುಕೊಂಡು ಇತ್ಯರ್ಥಕ್ಕೆ ಬರಬೇಕು, ತೀರ್ಮಾನಕ್ಕೆ ಬರಬೇಕು. ತಾಲೂಕು ಆಡಳಿತ, ಜಿಲ್ಲಾಡಳಿತ, JK ಸಿಮೆಂಟ್ ಕಾರ್ಖಾನೆ ಆಡಳಿತ ಮಂಡಳಿ. ಯಾಕಂತಂದ್ರೆ ಇವ್ರು ಇಷ್ಟೇ ಅದಾರಂತ ಅನ್ಕೋಬೇಡ್ರಿ. ನಾವು ಇನ್ನೂ ಯಾರು ರೈತ ಸೇನಾನಿಗಳಿಗೆ ಕರೆ ಕೊಟ್ಟಿಲ್ಲ. ನಾವು ನಾಳೆ ಕೃಷಿ ಇಲಾಖೆ ವರದಿ ಬರಲಿಲ್ಲ ಅಂದ್ರೆ ನಾಡ್ದು
2,000 3,000 ಜನ ಇಲ್ಲಿ ಸೇರ್ತಾರ. ಮುಂದೆ ಏನಾಗ್ತದೆ ನಮಗ್ ಗೊತ್ತಿಲ್ಲ. ಅದಕ್ಕೆ ತಕ್ಷಣ ಕೃಷಿ ಇಲಾಖೆ ನಾಳೆ ಯಾವುದೇ ಪರಿಸ್ಥಿತಿಯಲ್ಲಿ ನಮಗ ವರದಿ ಸಲ್ಲಿಕೆ ಮಾಡಬೇಕು. ಅಂದ್ರೆ ನಮಗ ವಿಶ್ವಾಸ ಬರ್ತೈತಿ. ಇಲ್ಲ ಅಂತಂದ್ರೆ ನಾವು 2,000 ಆಗ್ತದೋ 3,000 ಆಗ್ತದೋ ನಮಗ್ ಗೊತ್ತಿಲ್ಲ, ಎಷ್ಟಾಗ್ತದೋ ನಮಗ್ ಗೊತ್ತಿಲ್ಲ. ಏನಾದ್ರೂ ನಾವು ಜವಾಬ್ದಾರರಲ್ಲ. ಇಲ್ಲಿ ನಾವು ಜವಾಬ್ದಾರರಲ್ಲ. ಕಾರ್ಖಾನೆ ಬೀಗನು ಜಡಿಬಹುದು, ಮೈನಿಂಗ್ ಬಂದ್ ಮಾಡಬಹುದು, ನಾವು ಏನ್ ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ನಾವು ಮೊದಲ ಹೇಳೇವಿ, ಆ ವಿಶ್ವಾಸ ತಾಲೂಕು ಆಡಳಿತ ಎಲ್ಲವೂ ಕಾರ್ಖಾನೆಯವರು ಅರ್ಥ ಮಾಡ್ಕೊಳ್ಬೇಕು. ತಾಳ್ಮೆಯಿಂದ ನಾವು ಬೀದಿಯಲ್ಲದೀವಿ. ಈಗ ತಾಳ್ಮೆಯಿಂದ ಬೀದಿಯಲ್ಲದೀವಿ. ಕಳೆದ 4 ದಿನಗಳಿಂದ ಹಗಲು ರಾತ್ರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಾಕತ್ತೀವಿ. ಹಂಗಂತ ಹೇಳಿ ಇವ್ರೇನ್ ಮಾಡ್ತಾರ ಬಿಡು ಅನ್ನುವಂಗೂ ಇಲ್ಲ. ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ತಕ್ಷಣ ವರದಿ ಬರಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸಿ ಅವರು ಎಲ್ಲ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿ ವರದಿಯನ್ನ ಆದಷ್ಟು ಬೇಗ ತರಿಸಿಕೊಡುವಂತ ಪ್ರಯತ್ನ ಮಾಡಬೇಕು. ಇಲ್ಲಿ ಕುಳಿತಾರ ಇಲ್ಲೇ ಕುಳಿತಾರ ಬಿಡು ಅಂತ ಅನ್ನುವಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಈ ಜೆಕೆ ಸಿಮೆಂಟ್ ಕಾರ್ಖಾನೆಗೆ ಇಲ್ಲ ಅಂದ್ರೆ ನಾವು ತಕ್ಕ ಉತ್ತರನೂ ಕೊಡಾಕ ನಾವು ರೆಡಿ ಇದೀವಿ. ಆರಂಭದಲ್ಲೇ ಹೇಳಿದ್ದೀವಿ. ಆರಂಭದಲ್ಲಿ ಯಾವ ತರನಾಗಿ ನೋಡ್ರಪ್ಪ, ಮಾನವೀಯತೆಯಿಂದ ಇಟ್ಕೊಂಡು ಜನರನ್ನ ಉಳಿಸ್ಕೊಂಡು ಹೋಗ್ರಿ, ಏನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಆರಂಭದಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಅವ್ರು ಏನ್ ತಿಳ್ಕೊಂಡ್ರು ಅಂತಂದ್ರೆ, ಇವ್ರೇನು ಬಿಡು, ಇಂಥವ್ರು ಎಷ್ಟೋ ಮಂದಿ ಬರ್ತಾರೆ ಎಷ್ಟೋ ಮಂದಿ ಹೋಗ್ತಾರ ಅಂತ ಅನ್ಕೊಂಡಿದ್ರು ಅವರು. 2 ದಿನ ಕಾಲಾವಕಾಶ ಕೊಟ್ಟಿವಿ. ಅದಕ್ಕೆ ಅವ್ರು ಇನ್ನೂ ನಾವು ಹೆಡ್ ಆಫೀಸಿಗೆ ಕಳಿಸ್ಬೇಕು ಅಂತ ಹೇಳ್ತಿದ್ರ. ಹೆಡ್ ಆಫೀಸಿಗೆ ಕಳಿಸ್ಬೇಕು ಅಂತ ಹೇಳ್ತಿದ್ರ. ಕೊನೆಗೆ ಸಂಧಾನ ಮಾಡಿಸ್ತೀವಿ ಅಂತಂದ್ರು. ಊರ ಹರಿಕತೆ ಹೇಳಾಕ ಶುರು ಮಾಡಿದ್ರು. ನಾವು ಹರಿಕತೆ ಕೇಳೋ ಮನುಷ್ಯರು ಅಲ್ಲಿ, ನಾವು ಹರಿಕತೆ ಕೇಳೋ ಮನುಷ್ಯರಲ್ಲ. ನಾವು ಈ ಕಾರ್ಖಾನೆ ಮುಂದ್ಗಡೆ ಡಂಗೂರ ಸಾರೋ ಜನ ಇದ್ದೀವಿ. ರೈತರು ಒಂದು ಸಲ ರೈತರ ಸಾಲ ಬೀಸಲಕ್ ಶುರು ಮಾಡ್ತೀವಿ ಅಂತಂದ್ರೆ ಈ ಕಾರ್ಖಾನೆ ಕೊನೆ ಅಂತ್ಯ ಆರಂಭ ಆಗ್ತದೆ ಅಂತ ತಿಳ್ಕೋಬೇಕು. ನೀವು ನಡೆಸುವಂತ ಅಕ್ರಮ ಚಟುವಟಿಕೆಗಳು ನಾವು ಎಲ್ಲ ಅಧಿಕಾರಿಗಳನ್ನ ಪಾರ್ಟಿ ಮಾಡ್ತೀವಿ, ಕಾರ್ಖಾನೆಯನ್ನ ಪಾರ್ಟಿ ಮಾಡ್ತೀವಿ, ಹೈಕೋರ್ಟ್ಗೆ ಹೇಳ್ತೀವಿ. ನೀವು ಇಷ್ಟು ವರ್ಷದಿಂದ ಮೈನಿಂಗ್ ಅನ್ನ ಸರ್ಕಾರದ ಕಣ ಮುಚ್ಚಾಯ ನೀವು ಏನಪ್ಪಾ ಅಂದ್ರ ಎಷ್ಟು ನೀವು ತುಡುತನ ದೊರಡತನ ಮಾಡಿದ್ರಿ ಅನ್ನೋದನ್ನ ಇಡೀ ರಾಜ್ಯ ಇವತ್ತು ನೋಡಾಕತ್ತೈತಿ. ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ನಲ್ಲಿ ಉತ್ತರ ಕೊಡಬೇಕಾಗ್ತದ. ಈ ಮೈನಿಂಗ್ ಕಳ್ಳತನ ಮಾಡಿದವರು ಏನೇನು ಅನುಭವಿಸ್ಯಾರ ಅಂತ ಗೊತ್ತೈತಿ. ಎಚ್ಚೆತ್ತುಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು.